ಬಿಗ್ ಬಾಸ್ ಕರ್ಣ ಸೀಸನ್ 12 ಮುಕ್ತಾಯಗೊಂಡಿದ್ದು ಇದೀಗ 4 ದಿನ ಕಳೆದಿದೆ. ಸ್ಪರ್ಧಿಗಳೆಲ್ಲರೂ ಮನೆಯಿಂದ ಆಚೆ ಬಂದ ಬಳಿಕ ಸಾಕಷ್ಟು ಮಾಧ್ಯಮದೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಿದ್ದಾರೆ. ಇನ್ನ ಕೆಲವು ಸ್ಪರ್ಧಿಗಳು ತಮ್ಮ ಅಭಿಮಾನಿಗಳೊಂದಿಗೆ ಸಂಭ್ರಮಾಚರಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಹೀಗಿರುವಾಗ ಇಷ್ಟು ದಿನ ಕಾಲ ಅಭಿಮಾನಿಗಳೊಂದಿಗೆ ಫುಲ್ ಬ್ಯುಸಿಯಾಗಿದ್ದ ಗಿಲ್ಲಿ ಇದೀಗ ಲೈವ್ ಬಂದು ಮಾತನಾಡಿದ್ದು, ತನ್ನನ್ನ ಬೆಂಬಲಿಸಿ ಪ್ರೀತಿಸಿ ವೋಟ್ ಮಾಡಿ ಗೆಲ್ಲಿಸಿದ ಅಭಿಮಾನಿಗಳಿಗೆ ಧನ್ಯವಾದವನ್ನ ತಿಳಿಸಿ, ಈಗಿರುವಾಗ ತನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದ ಕಾವ್ಯ ಅವರ ಬಗ್ಗೆ ನೆಗೆಟಿವ್ ಟ್ರೋಲ್ ಮಾಡ್ತಾ ಇದ್ದ ಕಿಡಿಗೇಡಿಗಳಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಇನ್ನಷ್ಟು ಸ್ಯಾಂಡಲ್ವುಡ್ ಸಮಾಚಾರದ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಬಿಗ್ ಬಾಸ್ ಕರ್ಣ ಸೀಸನ್ 12ಕ್ಕೆ ಜಂಟಿಯಾಗಿ ಎಂಟ್ರಿ ಕೊಟ್ಟ ಕಾವ್ಯ ಹಾಗೂ ಗಿಲ್ಲಿ ಅವರು ಆರಂಭದಿಂದ ಇಲ್ಲಿವರೆಗೂ ಒಂದು ಒಳ್ಳೆ ಸ್ನೇಹಿತರಾಗಿ ಇದ್ರು. ಎಲ್ಲಿಯೂ ಕೂಡ ಒಬ್ಬರನ್ನ ಇನ್ನೊಬ್ರು ಬಿಟ್ಕೊಡ್ತಾ ಇರ್ಲಿಲ್ಲ. ಗಿಲ್ಲಿ ವಿರುದ್ಧವಾಗಿ ಯಾರೇ ಧ್ವನಿಯನ್ನ ಎತ್ತಿದ್ರು ಕಾವ್ಯ ಅವರು ವಾಯ್ಸ್ ರೈಸ್ ಮಾಡ್ತಾ ಇದ್ರು. ಹಾಗೆ ಕಾವ್ಯ ಬಗ್ಗೆ ಯಾರೇ ನೆಗೆಟಿವ್ ಆಗಿ ಮಾತನಾಡಿದ್ರು ಕಾಮಿಡಿ ರೀತಿಯಲ್ಲಿ ಸಖತ್ತಾಗಿ ಕೌಂಟರ್ ಕೊಡ್ತಾ ಅವರಿಗೆ ಉತ್ತರವನ್ನ ಗಿಲ್ಲಿ ಅವರು ನೀಡ್ತಾ ಇದ್ರು. ಹೀಗೆ ಇಬ್ರು ಸ್ಪರ್ಧಿಗಳು ಅದ್ಭುತವಾಗಿ ಆಡಿ ಫಿನಾಲೆ ತಲುಪಿದ್ರು. ಒಬ್ರು ವಿನ್ನರ್ ಆದ್ರೆ ಇನ್ನೊಬ್ರು ಥರ್ಡ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಹೀಗಿರುವಾಗ ಮನೆಯಿಂದ ಆಚೆ ಬಂದ ಬಳಿಕ ಕಾವ್ಯ ಅವರ ಬಗ್ಗೆ ಸಾಕಷ್ಟು ನೆಗೆಟಿವ್ ಟ್ರೋಲ್ಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಮಾಡ್ತಾ ಇದ್ರು. ಇದರ ಬಗ್ಗೆ ಗಿಲ್ಲಿ ಅವರು ತನ್ನ ಸ್ನೇಹಿತೆ ಆಗಿರುವ ಕಾವ್ಯ ಪರ ನಿಂತು ಧ್ವನಿಯನ್ನ ಎತ್ತಿದ್ದಾರೆ. ಕಾವ್ಯ ಅವರು ಟಾಸ್ಕ್ ಅಂತ ಬಂದಾಗ ಝೀರೋ, ವ್ಯಕ್ತಿತ್ವದಲ್ಲೂ ಕೂಡ ಝೀರೋ, ಬರೀ ಗಿಲ್ಲಿಯಿಂದ ಕಾವ್ಯ, ಗಿಲ್ಲಿಯಿಂದ ಅಷ್ಟೇ ಕಾವ್ಯ ಅವರು ಕಾಣಿಸ್ಕೊಳ್ತಾ ಇದ್ರು. ಗಿಲ್ಲಿಯಿಂದಲೇ ಅವಳು ಫಿನಾಲೆಗೆ ಬಂದಿದ್ದು, ಗಿಲ್ಲಿ ಇಲ್ಲ ಅಂದ್ರೆ ಅವಳು ಏನೂ ಇಲ್ಲ. ಗಿಲ್ಲಿಗೆ ಇರುವಂತಹ ಕ್ರೇಜ್ ನೋಡಿ ಅವರ ಪೇರೆಂಟ್ಸ್ ಕೂಡ ಗಿಲ್ಲಿಯವರ ಜೊತೆ ಇರೋಕೆ ಇಂಟನ್ನ ಕೂಡ ಕೊಟ್ಟಿದ್ರು. ತನ್ನ ಗೆಲುವಿಗೆ ಗಿಲ್ಲಿಯನ್ನ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಇದು ಫೇಕ್ ಫ್ರೆಂಡ್ಶಿಪ್, ಕಾವ್ಯ ಗೆಲ್ಲೋಕೆ ಗಿಲ್ಲಿನ ಉಪಯೋಗಿಸ್ಕೊಂಡಿದ್ದಾರೆ ಎಂದೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಕಾವ್ಯ ಅವರ ಬಗ್ಗೆ ನೆಗೆಟಿವ್ ಟ್ರೋಲ್ ಅನ್ನ ಮಾಡ್ತಾ ಇದ್ರು. ಇದನ್ನ ಗಮನಿಸಿದ ಗಿಲ್ಲಿ ಅವರು ಇದೀಗ ಲೈವ್ ಬಂದು ಮಾತನಾಡಿದ್ದು ಇದರ ಬಗ್ಗೆ ಸ್ಪಷ್ಟತೆಯನ್ನ ನೀಡಿದ್ದಾರೆ. ಹೌದು, ಸಾಕಷ್ಟು ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ನಾನು ಕಾವ್ಯ ಅವರ ಬಗ್ಗೆ ನೆಗೆಟಿವ್ ಟ್ರೋಲ್ ಅನ್ನ ಮಾಡ್ತಿರೋದನ್ನ ನೋಡಿದ್ದೆ. ಗಿಲ್ಲಿಯಿಂದ ಕಾವ್ಯ, ಗಿಲ್ಲಿ ಇಲ್ಲದೆ ಕಾವ್ಯ ಏನೂ ಇಲ್ಲ, ಗಿಲ್ಲಿ ಇಲ್ಲದೆ ಅವಳು ಫಿನಾಲೆವರೆಗೂ ಬಂದಿದ್ದೆ ಹೆಚ್ಚು, ಗಿಲ್ಲಿಯಿಂದಲೇ ಅವಳು ಫಿನಾಲೆಗೆ ಬಂದಿದ್ದು. ಇದರ ನೆಗೆಟಿವ್ ಟ್ರೋಲ್ಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಇದು ತಪ್ಪು. ನನ್ನ ಆಟನ ನಾನು ಆಡಿದ್ದೆ, ಅವರ ಆಟನ ಅವರು ಆಡಿದ್ದಾರೆ. ನನ್ನ ವ್ಯಕ್ತಿತ್ವವನ್ನ ಮೆಚ್ಚಿ ನೀವು ಹೇಗೆ ಗೆಲ್ಸಿದ್ರಿ ಅದೇ ರೀತಿ ಅವರ ವ್ಯಕ್ತಿತ್ವವನ್ನ ಗೆಚ್ಚಿ ಅವರ ಅಭಿಮಾನಿಗಳು ಅವ್ರನ್ನ ಗೆಲ್ಸಿದ್ದಾರೆ. ನನ್ನಿಂದ ಅವರೇನು ಗೆದ್ದಿಲ್ಲ, ನನ್ನಿಂದ ಅವರು ಯಾವ ಒಂದು ಫೂಟೇಜ್ ಅನ್ನು ಕೂಡ ಪಡೆದುಕೊಂಡಿಲ್ಲ. ಯಾವಾಗಲೂ ನಾನು ಅವರಿಂದ ಹೋಗ್ತಿದ್ದೆ, ಆದ್ರೆ ಅವರು ನನ್ನಿಂದ ಯಾವತ್ತೂ ಬಂದಿಲ್ಲ. ಇದರಲ್ಲಿ ಹೀಗಿರುವಾಗ ಒಬ್ರ ಬಗ್ಗೆನೇ ತುಂಬಾ ನೆಗೆಟಿವ್ ಆಗಿ ಟ್ರೋಲ್ ಮಾಡೋದು ತಪ್ಪಾಗುತ್ತೆ. ಅವರು ಬಿಗ್ ಬಾಸ್ ಶುರುವಿನಿಂದಲೂ ಕೊನೆಯವರೆಗೂ ಕೂಡ ತುಂಬಾನೇ ಎಫರ್ಟ್ ಹಾಕಿ ಆಡಿದ್ದಾರೆ. ಅದ್ಭುತವಾಗಿ ಆಡಿ ಟಫ್ ಕಾಂಪಿಟೇಷನ್ ಕೂಡ ಕೊಡ್ತಾ ಇದ್ರು. ಇನ್ನು ಟಾಸ್ಕ್ ವಿಚಾರದಲ್ಲಿ ನನ್ನನ್ನ ಕಂಪೇರ್ ಮಾಡಿದ್ರೆ ಅವರೇ ತುಂಬಾನೇ ಎಫರ್ಟ್ ಹಾಕಿದ್ದಾರೆ. ಎಲ್ಲಿ ಮಾತನಾಡಬೇಕು ಅಲ್ಲಷ್ಟೇ ಮಾತನಾಡಿದ್ದಾರೆ. ಎಷ್ಟೋ ಕಡೆ ನನ್ನ ಪರ ನಿಂತು ಸ್ಟ್ಯಾಂಡ್ ತೆಗೆದುಕೊಂಡು ಮಾತನಾಡಿ ಫೈಟ್ ಮಾಡಿದ್ದಾರೆ. ಅವರು ನನ್ನ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ನಮ್ಮಿವ್ರದ್ದು ಪ್ಯೂರ್ ಫ್ರೆಂಡ್ಶಿಪ್. ಅವರ ಗೆಲುವಿಗೋಸ್ಕರ ನನ್ನನ್ನ ಅವರು ಬಳಸ್ಕೊಂಡಿಲ್ಲ, ಹಾಗೆ ನನ್ನ ಗೆಲುವಿಗೋಸ್ಕರ ನಾನು ಅವ್ರನ್ನ ಯೂಸ್ ಮಾಡ್ಕೊಂಡಿಲ್ಲ. ಈ ತರ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ಬೇಡಿ. ಅವರು ತುಂಬಾನೇ ಕಷ್ಟಪಟ್ಟು ಆಡಿದ್ದಾರೆ. ಅವರು ಗೆಲುವನ್ನ ಅವರಿಗೆ ಸಂಭ್ರಮ ಮಾಡೋದಕ್ಕೆ ಬಿಡಿ. ಒಬ್ರ ಬಗ್ಗೆ ಗೊತ್ತಿಲ್ಲದೆ ಆ ಥರ ನೆಗೆಟಿವ್ ಟ್ರೋಲ್ ಮಾಡೋದು ತಪ್ಪು. ನಾವಿಬ್ರು ಯಾವಾಗಲೂ ಒಟ್ಟಿಗೆ ಇರ್ತಿದ್ವಿ, ಹಾಗಂತ ನನ್ನಿಂದ ಅವರು, ಅವರಿಂದ ನಾನು ಅಂತ ಅಲ್ಲ. ನನ್ನ ಆಟನ ನಾನು ಆಡಿ ಗೆದ್ದಿದ್ದೀನಿ, ಅವರ ಆಟವನ್ನ ಅವರು ಆಡಿ ಗೆದ್ದಿದ್ದಾರೆ. ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ. ಇಲ್ಲಿ ಯಾರಿಂದ ಯಾರು ಕೂಡ ಫೂಟೇಜ್ ತೆಗೆದುಕೊಳ್ಳಲು ಆಗೋದಿಲ್ಲ. ಅವರು ಚೆನ್ನಾಗಿ ಆಡಿರೋದನ್ನ ನೋಡಿ, ಅವರ ವ್ಯಕ್ತಿತ್ವವನ್ನ ನೋಡಿ ಜನರು ಅವ್ರನ್ನ ಇಷ್ಟಪಟ್ಟು ಮೆಚ್ಚಿ ಥರ್ಡ್ ರನ್ನರ್ ಅಪ್ ಆಗಿ ಮಾಡಿದ್ದಾರೆ. ಯಾರು ಕೂಡ ಏನು ಮಾಡ್ದೇನೆ ಫಿನಾಲೆವರೆಗೂ ಬರೋಕೆ ಸಾಧ್ಯನೇ ಇಲ್ಲ. ಅವರು ಎಫರ್ಟ್ ಹಾಕಿದ್ದಕ್ಕೆ ಅವರು ಫಿನಾಲೆ ತಲುಪಿದ್ದಾರೆ. ಅದು ಕಾವ್ಯ ಅವರ ಗೆಲುವು. ನನ್ನಿಂದ ಅವರು ಫಿನಾಲೆ ತಲುಪಿಲ್ಲ. ನಾನು ತಮಾಷೆಗೆ ಫಿನಾಲೆವರೆಗೂ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಇದ್ದೆ, ಆದ್ರೆ ಆಟ ಆಡಿ ಗೆದ್ದಿ ಫಿನಾಲೆ ತಲುಪಿದ್ದು ಅವರು. ಇದನ್ನ ಇಟ್ಕೊಂಡು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಟ್ರೋಲ್ ಮಾಡಬೇಡಿ. ಅವರು ಈ ಬಿಗ್ ಬಾಸ್ ನ ಗೆದ್ದಿದ್ದಾರೆ, ಅವ್ರಿಗೂ ಇದನ್ನ ಎಂಜಾಯ್ ಮಾಡೋದಕ್ಕೆ ಬಿಡಿ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನೆಗೆಟಿವ್ ಟ್ರೋಲ್ ಮಾಡ್ತಾ ಇದ್ದ ಕೆಲವು ಜನರಿಗೆ ಗಿಲ್ಲಿ ಅವರು ಲೈವ್ ಬಂದು ಕಾವ್ಯ ಪರ ನಿಂತು ಧ್ವನಿಯನ್ನ ಎತ್ತಿದ್ದಾರೆ. ಇದನ್ನ ನೋಡಿ ಗಿಲ್ಲಿ ಹಾಗೂ ಕಾವ್ಯ ಅವರ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೂ ಅಷ್ಟೇ ಒಬ್ಬರಿಗೊಬ್ಬರು ಬಿಟ್ಕೊಡ್ತಾ ಇರಲಿಲ್ಲ. ಇದೀಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಬಳಿಕವೂ ಕಾವ್ಯ ಅವರು ಕೂಡ ಅಶ್ವಿನಿ ಗಿಲ್ಲಿ ಬಗ್ಗೆ ಮಾತನಾಡಿದ್ದಕ್ಕೆ ಗಿಲ್ಲಿ ಪರ ನಿಂತು ಕಾವ್ಯ ಅವರು ಧ್ವನಿಯನ್ನ ಎತ್ತಿದ್ರು. ಇದೀಗ ಕಾವ್ಯ ಬಗ್ಗೆ ನೆಗೆಟಿವ್ ಟ್ರೋಲ್ ಮಾಡ್ತಾ ಇದ್ದ ಕೆಲವು ಕಿಡಿಗೇಡಿಗಳಿಗೆ ಗಿಲ್ಲಿ ಅವರು ಲೈವ್ ಬಂದು ತಮ್ಮ ಮಾತಿನಲ್ಲೇ ಸಖತ್ತಾಗಿ ಉತ್ತರವನ್ನ ನೀಡಿದ್ದಾರೆ.
ಇದನ್ನು ನೋಡಿದ ವೀಕ್ಷಕರು ಇವರಿಬ್ಬರ ಸ್ನೇಹ ಹೀಗೆ ಇರಲಿ ಎಂದು ಹಾರೈಸಿದ್ದಾರೆ. ಗಿಲ್ಲಿ ಹಾಗೂ ಕಾವ್ಯ ಅವರ ಮದುವೆ ಬಗ್ಗೆ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ಬಗ್ಗೆಯೂ ಕೂಡ ಗಿಲ್ಲಿ ಅವರು ತಮ್ಮ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಇವರಿಬ್ರು ಇನ್ಮೇಲೆ ಸ್ನೇಹಿತರಾಗಿ ಇರ್ತಾರೋ ಇಲ್ಲೋ, ಪ್ರೀತಿ ಮಾಡಿ ಮದುವೆ ಹಾಕ್ತಾರೋ, ಇದರ ಬಗ್ಗೆ ಗಿಲ್ಲಿ ಕೊಟ್ಟಿರುವಂತಹ ಉತ್ತರವೇನು? ಈ ಒಂದು ಮಾಹಿತಿಯನ್ನ ಮುಂದಿನ ವಿಡಿಯೋ ಒಂದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಕೂಡ ಗಿಲ್ಲಿ ಹಾಗೂ ಕಾವ್ಯ ಅವರ ಫ್ರೆಂಡ್ಶಿಪ್ ನ ಇಷ್ಟ ಪಡುವುದಾದರೆ ತಪ್ಪದೇ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.